ಏ ದೀಕ್ಷಾ, ಫಸ್ಟು ನಿನ್ನ ಅಕೌಂಟಾಗಿರೋದು ದುಡ್ಡು ಕೊಡು. ಮನೆ ಕಟ್ಟೋದಕ್ಕೆ ದುಡ್ಡು ಬೇಕು. ಅಪ್ಪ ಅಮ್ಮಯ್ಯ ಮನೆನ ಒಪ್ಪರಿಸಿದ್ದಾರೆ, ದುಡ್ಡು ಬೇಕಲ್ಲ. ನೀನೆಲ್ಲ ದುಡ್ಡು ಅಕೌಂಟ್ನ ಕಿಕ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಕೊಡೆ ಫಸ್ಟು ದುಡ್ಡು. ಯಾಕಕ್ಕ, ನನಗೂ ಏನು ಮದುವೆ ಗ್ರ್ಯಾಂಡಾಗಿ ಮಾಡಿಲ್ಲ. ನನ್ನ ಮದುವೆನೂ ಸಿಂಪಲಾಗೆ ಮಾಡಿದ್ದಾರೆ. ನಿನ್ನ ಮದುವೆನೂ ವರ್ಷಿ ತಕ್ಕೊಂಡ ಮದುವೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೇನೆ ನಿಮಗೆ ಏನು ದುಡ್ಡು ಕೊಟ್ಟಿಲ್ಲ. ನನ್ನ ಮದುವೆನೂ ಸಿಂಪಲಾಗಿ ಮಾಡವ್ರಿ. ಅದಕ್ಕೆ ನನಗಂತ ಹೇಳಿ ನಮ್ಮ ಅಪ್ಪ ಕೊಟ್ಟಿರೋದು. ನೀನು ಕೇಳಬೇಡ, ಸುಮ್ಮನಿದ್ರೆ ಚೆನ್ನಾಗೈತಿ. ಅವಳು ಸಂಗೀತಗೂ 5 ಲಕ್ಷ ರೂಪಾಯಿ ಕೊಟ್ಟವ್ರೆ. ನನಗೂ ನಾನು ಅದನ್ನ ಇಕ್ಕೊಂಡಿದ್ದೀನಿ ಅಷ್ಟೇ. ನನ್ನ ತಗಿಲ್ಲ. ನನಗೆ ಬೇಕಾಗಿರೋದು ಏನನ್ನ ತಗೋಬೇಕು ನಾನು. ಏಯ್, ಮುಚ್ಕೊಂಡು ಕೊಡು. ಮುಚ್ಕೊಂಡು ಕೊಟ್ಟರೆ ಈ ಮನೆಯಾಗ ನಿನಗೆ ಜಾಗ ಇಲ್ಲ, ಅಂದರೆ ಈ ಮನೆಯಾಗ ನಿನಗೆ ಜಾಗ ಇಲ್ಲ. ಹೊರಟೋಗ್ತಾ ಇರೋ ಆಸಿಕ್ಕೆ. ಅದ್ಯಾಕ್ರೆ ಅಕ್ಕ ಹಂಗೆ ಬೈತೀರಾ? ನೀವು ಹೆಂಗೆ ಇಲ್ಲಿ ಬಂದು ಇರೋ ಅಧಿಕಾರ ಐತೆ, ನನಗೂ ಇಲ್ಲಿ ಇರೋ ಅಧಿಕಾರ ಐತೆ. ನಾನಿನ್ನ ಇಲ್ಲಿದ್ದು ಎಲ್ಲ ನೋಡ್ಕೊಂಡು ನಾನೆಲ್ಲ ಜವಾಬ್ದಾರಿ ನಿಭಾಯಿಸಿದ್ದೀನಿ. ನೀವಿನ್ನೂ ಎಲ್ಲ ಈ ವಾರ ಬಂದು ಏನು ಇದು ಮಾಡ್ತಾ ಇದ್ದೀರಾ? ಇಲ್ಲ ಮನೆ ಕಟ್ಟಕ್ಕೆ ಒಂದು ಸ್ವಲ್ಪ ಕಾಂಟ್ರಾಕ್ಟ್ ಕೊಟ್ಟು ಹೊಲ್ದಾಗೆಲ್ಲ ನೋಡ್ಕೊಂಡ್ರೆ ಗೊತ್ತಾಗೋದು ನಿಮಗೆ ಎಷ್ಟು ಪಾಟು ಎಲ್ಲನ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಹೆಂಗಿರ್ಬೇಕು ಅಂಬೋದು ಎಲ್ಲ ನಿಮ್ಗೆ ಗೊತ್ತಾಗೋದು ಎಷ್ಟು ಪಾಟು ಅಂತ ಹೇಳಿ. ಇವಾಗೇನು ಬಂದಿದ್ದೀರಾ ಕೊಡ್ರಿ ಅಂತ ಕೇಳ್ತೀರಾ. ನನಗೆ ಬೇಕಮ್ಮ, ನಾನು ಕೊಡೋದಿಲ್ಲ. ಮತ್ತು ಬೈದಂಗೆ ಸುಮ್ಮನೆ ಬಿಡ್ತಾರಾ? ಈ ಮನೆಯಾಗ ಇರಬೇಡ ಕಣೆ ನೀನು. ಹೋಗ್ತೀನಿ ಅಂತೆಲ್ಲ ನಿನ್ನ ಗಂಡನ ಕರ್ಕೊಂಡು ಹೋಗು. ಸುಮ್ಮನೆ ಅಲ್ಲೇ ಇರು. ಅಲ್ಲೇ ಇದ್ದು ನಿನ್ನ ಗಂಡನ ಮನೆಯಾಗಿರು. ಯಾರು ಇರೋದು ಬೇಕಾಗಿಲ್ಲ, ಯಾರು ನೋಡ್ಕೊಂಬದು ಬೇಕಾಗಿಲ್ಲ. ಸುಮ್ಮನೆ ಕೊಡು ದುಡ್ಡು. ಅದನ್ನ ನನ್ನ ಅಪ್ಪ ಅಮ್ಮನೇ ಕೇಳಲ್ಲ, ನೀವೇನು ಕೇಳ್ತೀರಾ? ಆರಾಮ ಫಸ್ಟ್ ಉಳ್ತಾಗೆ ಕೇಳ್ಬಾ. ಇಲ್ಲಿ ಒಳ್ಳೆ ಮಾತಿಗೇನು ಬೆಲೆ ಇರಲ್ಲ. ಏನು ದುಡ್ದಾಕಾರ ಇದ್ದಾರೆ, ಯಾರನ್ನ ಬಿಡಪ್ಪ, ಯಾರನ್ನ ದುಡಿಯಾರಿದ್ರೆ ಬಿಡಪ್ಪ ಇದ್ದಾರೆ, ದುಡಿಯಾರು ಅನ್ಬೋದಾಗಿತ್ತು. ದುಡಿಯಾರಿಲ್ಲ, ಏನಿಲ್ಲ, ಎಲ್ಲ ಇವಳೊಬ್ಳು ದುಡ್ಡಿಕ್ಕೆ ಕುಕ್ಕ ಬಿಟ್ರೆ ಎಲ್ಲ ಬೇಡವೆ ಮನೆ ಕಟ್ಟಕ್ಕೆಲ್ಲನ. ದೀಕ್ಷಾ, ಒಳ್ಳೆ ಮಾತನಾಗೆ ಕೇಳ್ತಾ ಇದ್ದೀವಿ. ಕೊಡಮ್ಮ, ದುಡ್ಡು ಕೊಡು. ನೀನು ಅಕೌಂಟ್ನ ಕಿಕ್ಕಮ್ಮಕ್ಕಲ್ಲ ನಾವು ಕೊಟ್ಟಿರೋದು. ಅದೇನು ನೀನು ದುಡ್ದಿರೋ ದುಡ್ಡೇನಲ್ಲ, ಅದು ಪಾಪ ಸಂಗೀತ ದುಡ್ದಿರೋದು. ಅವಳ್ತಾಗೆ ನಾವು ಇಸ್ಕೊಂಡ್ವಿ. ಅವ ಕೇಳಿ ಅವಳು ದುಡ್ದಿರೋ ದುಡ್ಡ ಅವಳೇ ಕೊಟ್ಟೋದ್ಲು. ಇವತ್ತು ನಿನ್ನಂತಳಾಗಿದ್ರೆ ಕೊಡ್ತಿರ್ಲಿಲ್ಲ. ಎಷ್ಟು ಜೋರು ಮಾಡ್ತಿದ್ದೆ ಹಂಗೇನಿ. ನಾನು ದುಡ್ದಿರೋದು ಯಾಕೆ ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳಿ. ನಿನ್ನಿಂದನ ನಮ್ಮ ಮನೆಯಾಗೆ ನೆಮ್ಮದಿಲ್ಲ, ಯಾರಿಗೂ ನೆಮ್ಮದಿಲ್ಲ ಕಣೆ. ನಿನ್ನಿಂದನ ಯಾರಿಗೂ ನೆಮ್ಮದಿಲ್ಲ. ಹೇಳಮ್ಮ, ನನ್ನಿಂದಲೇ ನೆಮ್ಮದಿ ಇಲ್ಲ ಯಾರಿಗೂ. ನಾನೆಲ್ಲ ಮಾಡಬಾರ್ದು ಮಾಡಿದ್ದೀನಿ. ಅಲ್ಲ ನೋಡು ಹೆಂಗೆ ಮಾತಾಡ್ತೀರಾ. ನನ್ನಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನಾನು ಏನು ಮಾಡಿದೆ ಅಂತದ್ದು, ಏನು ಮಾಡಿದೆ ಅಂತ ಹೇಳಿ ನೀವೆಲ್ಲ ಗ್ರ್ಯಾಂಡಾಗಿ ಚೌಟ್ರಿಗಳಿಗೆಲ್ಲ ಮದುವೆ ಆಗಿದ್ದೀರ. ಎಲ್ಲ 5-6 ಲಕ್ಷ ರೂಪಾಯಿ ಖರ್ಚಾಗೈತೆ ನಿಮ್ದೆಲ್ಲನ. ಎಷ್ಟೊಂದೆಲ್ಲನ ಎಷ್ಟು ಬಡವೆ ವಸ್ತಾ ಅಂತ ಎಷ್ಟು ಕೊಟ್ಟವ್ರಿ. ಸುಮ್ಮನೆ ಸಾಕು. ಆಗಳೇ ನಿನ್ಗೂ ಒಡವೆ ಮಾಡಿಸ್ಕೊಟ್ಟಿದ್ನಿ. ಸುಮ್ಮನೆ ಕೊಡಮ್ಮ, ಹೋಗಿ ಬಿಡಿಸ್ಕೊಂಬಂದು ಕೊಡೋಗಿ ಹೋಗು. ಇವಾಗ ನೀನು ಕೊಡ್ತೀಯ ಕೊಡಲ್ವೇ? ಈಗ ಕೊಡ್ಬೇಕು ಅಷ್ಟೇ. ನೀನು ನನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೋಡಿ ನಾನು ನಿನಗೆ. ಏನಾಕ ಎದುರಿಸ್ತೀಯೇ? ನಡಿಯ ಫಾಸ್ಟು. ನಡಿಯ ಫಾಸ್ಟ್ ಕೊಡು. ನಡಿಯ ಬಿಡಿಸ್ಕೊಂಬಂದು ಕೊಡು. ನಡಿಯ ಹೋಗೋಣ ಬ್ಯಾಂಕಿಂತಕ್ಕೆ. ನಡಿಯ ಹೋಗಾರ. ನೆನ್ನೆಸ್ ಭಾನುವಾರ ಅಂತ ಸುಮ್ಮನಿದ್ದೆ. ನೆನ್ನೆಸ್ ಏನಾನ ಭಾನುವಾರ ಆಗದಿದ್ರೆ ನೆನ್ನೆಸ್ಲೇ ನಿನ್ನ ಹೇಳ್ಕೊಂಡು ಹೋಗ್ತಿದ್ದೆ ಬ್ಯಾಂಕಿಂತಕ್ಕೆ. ನಡಿ ಫಸ್ಟ್ ಬಿಡಿಸ್ಕೊಡು. ನಡಿ ಫಸ್ಟ್ ಬಿಡಿಸ್ಕೊಡು. ನೀನು ಯಾಕೆ ಇಕ್ಕೆಮ್ಮ ದುಡ್ಡ ಅಂತ ಹೇಳಿ ನಡಿ ಬಿಡಿಸ್ಕೊಡು. ಅಲ್ಲ, ಯಾರು ಇದ್ದಾರೆ ದುಡಿಯೋರು ನಮ್ಮ ಮನೆಯಾಗೇನು ಗಂಡು ಮಕ್ಳು ಇದ್ದಾರೆ ಅಂತ ಹೇಳಿ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಲ್ವಲ್ಲ. ಬಿಡಮ್ಮ ತಾಯಿ, ಬಿಡಿಸ್ಕೊಂಡು ಕೊಡ್ತೀನಿ ಬಿಡು. ಅದು ಯಾಕಂಗೆ ಬೈತೀಯ? ಬಿಡಿಸ್ಕೊಂಡು ಕೊಟ್ಟು ಬಿಸಾಕಿ ಈ ಮನೆಯಾಗ ಇನ್ನೊಂದು ಕ್ಷಣನೂ ಇರಲ್ಲ. ನನ್ನ ಗಂಡನ ಕರ್ಕೊಂಡು ನಾನು ಹೊರಟು ಹೋಗ್ತೀನಿ. ಹೋಗಮ್ಮ, ಹೋಗಿ ಕಷ್ಟ ಏನು ಸುಖ ಏನು ಅಂತ ಅನುಭವಿಸಿರಿ ಮತ್ತು ಗೊತ್ತಾಗೋದು. ತಾಯಿ ಬಟ್ಟೆ ಹೆಂಗಿದ್ದ ಹಂಗೆ ಇದೆಯಾ ಈಗಲೂ ನೀನು. ಕಷ್ಟ ಸುಖ ಅಂದರೆ ಏನು ಅಂತ ಹೇಳಿ ಅವ್ರ ಮೂವರಿಗೆ ಗೊತ್ತು. ಅವರು ಮೂವರೂ ಕಷ್ಟ ಬಿದ್ರಲ್ಲ. ಅದಕ್ಕೇನೆ ಸಂಗೀತನೂ ಅಷ್ಟೊಂದು ಕಷ್ಟ ಬೀಳಲಿಲ್ಲ. ವರ್ಷಿತ ಬೋಲ್ ಪಾಟಿ ಬಿದ್ದರು. ನಿನ್ನ ಸಾಕಕ್ಕೆ ಸಣ್ಣವಳು ಅಂತ ಅವರೇ ನಿನ್ನ ಸಾಕಿರೋದು. ನಾನು ಬರೀನೇ ಕೊಟ್ಟು ಉಲ್ಡಾಕಿ ಹೋಗ್ತಿದ್ದೆ. ಅವರೇ ಎತ್ತಿ ಆಡ್ಸೋದು, ಅವರೇ ನೀರು ಒಯ್ಯೋದು ನೋಡ್ಕೊಂಡಿರೋದು ಅವರು ನಿಮ್ಮ ಅಕ್ಕ ಇರು. ನನಗಿನ್ನ ಅವ್ರ ಸೀತ ನಿನ್ನ ಹೆಚ್ಚಾಗಿ ಸಾಕಿದ್ದಾಳೆ. ಗೊತ್ತೈತಿ. ಅವಳು ಇರೋದಕ್ಕೆ ಅವತ್ತು ನೀನು ಸಾಕಿದ್ದೀವಿ. ನಿಮ್ಮಜ್ಜಿ 4ನೇಳು ಅದು ಎಣ್ಣೆ 4ನೇದು ಅಂತ ಹೇಳಿ ಬಿಸಾಕದೆ ಹೋದ್ಲು. ಇವತ್ತು ಅವಳೇ ಸಾಕಿದ್ ನಿನ್ನ. ಇವತ್ತು ಅದಕ್ಕೆ ಒಯ್ಯೋ ಅಧಿಕಾರ ಐತೆ. ಒಯ್ತಾಳವಳು. ಒಯ್ಲಿ ಬಿಡಮ್ಮ, ಒಯ್ಲಿ ಬಿಡು. ಬಿಡಿಸ್ಕೊಟ್ಟು ನಾನು ಹೋಗ್ತೀನಿ. ಸುಮ್ಮನಿರು. ಇವಾಗ ನನ್ನ ಸಾಕಿ ಬೆಳೆಸಿದ್ದೀರ ಅಂತ ಒಯ್ತಾ ಇದ್ದಾಳೆ ಹಿಡ್ಕೊಂಡು. ಸುಮ್ಮನಿರು. ನಡಿ ಫಸ್ಟ್ ಪಾಸ್ಬುಕ್ ತಗೊಂಡು ಬಿಡಿಸ್ಕೊಟ್ಟು ಅದು ಎಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ ನೀನು ಅಲ್ಲಿಗೆ ಹೋಗ್ಬಿಡು. ನಾವೇನು ಬೇಡ ಅಂತ ಹೇಳಲ್ಲ. ಹೊರಟೋಗು. ಅಲ್ಲ, ನೀನು ಅರ್ಥ ಮಾಡ್ಕೊಂಬಿಲ್ಲದ ಮೇಲೆ ಯಾರು ಕಡೆಗಳಾರು ಅರ್ಥ ಮಾಡ್ಕೊಂತಾರೆ? ನಮ್ಮನ್ನು ಜನ ಹೆಂಗೆ ಆಡ್ಕೊಂಬೋರು, ಹೆಂಗಿದು ಮಾಡಾರಲ್ಲ ಅಂತ ನಮಗೆ ಗೊತ್ತು. ಇನ್ನೂ ಸಣ್ಣಳು ನಿನ್ಗೆ ಏನಮ್ಮ ಅರ್ಥವಾಗೋದು? ನೀನು ಹುಟ್ಟಿದಾಗ ನಿನಗೇನು ಗೊತ್ತಾಗಲಿಲ್ಲ. ನಮ್ಮನ್ನ ಜನ ಎಷ್ಟು ಅಂದವ್ರೆ ಅಂತ ನಮಗೆ ಗೊತ್ತು. ನಾವು ಅವ್ರಿಗೆ ಎದ್ಗೊದ್ದಂಗೆ ಹೆಂಗಿರಬೇಕು ಅಂತ ಹೇಳಿ ನಾವು ಅಕ್ಕೆ ಮತ್ತೆ ನಮ್ಮ ಅಮ್ಮನೂ ಚೆನ್ನಾಗಿ ನೋಡ್ಕೊಂಡು ನಾವೆಲ್ಲ ಚೆನ್ನಾಗಿರಬೇಕು ಅಂತ ಇದ್ದರೆ ನಿನಗೇನು ಗೊತ್ತಾಗಲ್ಲ. ಯಾಕಂದರೆ ನೀನು ಸಣ್ಣಳಲ್ಲಮ್ಮ, ಇನ್ನೇನು ಪಾಠ ಬಿದ್ದಿರಲಿಲ್ಲ. ನಾನು ನನ್ನ ಮಗಳು ಥರ ನೋಡ್ಕೊಂಡೆ. ಇನ್ನು ಗೊತ್ತಿ ಎಷ್ಟು ನಿನ್ನ ಎತ್ತಿ ಸಾಕಿ ಸಲ್ವಿ. ಅಯ್ಯೋ, ನಾವೇ ಎಲ್ಲ ನಿನ್ನ ಬೆಳೆಸಿರೋದು. ಅದಕ್ಕೆ ಒಯ್ಯೋ ಅಧಿಕಾರ ಐತಿ. ಇವತ್ತು ನಾನು ನಿನ್ನ ಒಯ್ತಾ ಇದ್ದೀನಿ. ನಡಿಯ ಫಸ್ಟ್ ಬಿಡಿಸ್ಕೊಂಡು ಕೊಡು. ನಡಿಯ ಪಾಸ್ಬುಕ್ ತಗೊಂಡು ನಡಿಯೇ. ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಬಿಡು. ಬಿಡಿಸ್ಕೊಟ್ಟು ಬಿಸಾಕು ಹೋಗ್ತೀನಿ. ಕರ್ಕೊಂಡೋಗಿ ಯಾಕ ಫಸ್ಟು ಹೇಳ್ಕೊಂಡೋಗಿ ಇಲ್ಲಿ ಹೇಳ್ತೀನಿ. ಪಾಸ್ಬುಕ್ ತಗೊಂಡು ಕರ್ಕೊಂಡೋಗು.
ಕರ್ಕೊಂಡೋಗಿ ಬ್ಯಾಂಕಿನ ತಕ್ಕ ಬಿಡಿಸ್ಕೆ ಬರೋಗಿ ಹೋಗು. ಕರ್ಕೊಂಡೋಗಿ ನೀನೇನು ಹೋಗ್ತೇನೆ ವರ್ಷಿತ, ಏನು ಹೋಗ್ಲಾ? ಹೋಗಿ ಯಾಕೆ ನೀನು ಕೇಳೋದ್ರಾಗೆ ಒಂದು ಅರ್ಥ ಐತಿ. ನೀನು ಅವಳನ್ನ ಎತ್ತಿ ಸಾಕಿ ಸಲ್ವಿ ನೀನು ನಿನ್ನ ಮಗಳ ಥರ ನೋಡ್ಕೊಂಡಿದ್ಯ, ತಂಗಿ ಎಂಬ ಥರ ನೋಡ್ಕೊಂಡಿಲ್ಲ, ನೀನು ಮಗಳ ಥರ ಅಂತ ನೋಡ್ಕೊಂಡಿದ್ಯಾ. ನೀನು ಅವಳಿಗೆ ಬೇಕಾದ್ರೆ ಡೇಟ್ ಹೊಡೆದ್ರೆ ಅದಕ್ಕೊಂದು ಅರ್ಥ ಐತೆ. ಬೇಕಾದರೆ ಹೊಡೆದು ಕರ್ಕೊಂಡೋಗು, ಹೋಗು ಕರ್ಕೊಂಡೋಗು ಹೋಗು. ನಾನೇನು ಬೇಡ, ನಾನೇನು ಬರೋಂಗಿಲ್ಲ. ಅವಳು ನೀನೇ ಹೋಗಿ ಬರೋಗು, ನೀನೇ ಇಸ್ಕೊಂಡು ಬಾ. ನಡಿ ಹೋಗೋಣ ಬ್ಯಾಂಕಿನ ತಕ್ಕ. ಫಸ್ಟ್ ಬಿಡಿಸ್ಕೊಡು ನೀನು. ಬಿಡಿಸ್ಕೊಡ್ತೀನಿ ಬಾ. ಮಕ್ಕೆ ಸಿತೀನಿ ಬಾ. ಮಕ್ಕೆ ನೆಸಿಬೇಡ. ಮಕ್ಕೆ ಕೆಸಿತೀಯ ಸರಿಯಾಗಿ ನಾವ್ಯಾಕೆ ಕೈ ಕೊಟ್ಟು ನೀನು ಪಾಡಿ ನೀನು ಹೋಗೋದು ಕಲ್ಕ ಅದೆಲ್ಲಿ ಹೋಗ್ಬೇಕಂತ ಇದೀಯ. ಹೋಗ್ತೀನಿ ಇಲ್ಲಿ ನೋಡು, ನಾನೇನು ಸುಮ್ಮನೆ ಹೇಳ್ತೀನಿ ಅನ್ಕೋಬೇಡ. ನನ್ನ ಗಂಡನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕೇಳೋ ನಾನು. ಹೋಗುವಂತ ಹೋಗಮ್ಮ, ನಿನ್ನೇನು ಯಾರು ಹೋಗ್ಬೇಡ ಅಂತ ಇಟ್ಕೊಂಡಿಲ್ಲ. ಬಿಡು ಹೋಗ್ಲಿ ಅಂತ ಇದ್ದಂಗೆಲ್ಲ ಯಾಕೆ ಜಾಸ್ತಿ ಆಗೈತಿ. ಕಷ್ಟ ಅಂದ್ರೆ ಏನು ಅಂತ ನೀನು ಅನುಭವಿಸಿಲ್ಲ, ಅದಕ್ಕೆ ನಿನ್ಗೆ ಗೊತ್ತಿಲ್ಲ. ಹಳೆ ಹೇಳ್ದಂಗೆ ಕೇಳಿರು ಮಾತ್ರ ಒಳ್ಳೆಯವರು, ಹಳೆ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಯಾಕತ್ತೆ ಆ ದೀಕ್ಷನ ಹಂಗೆ ಕರ್ಕೊಂಡು ಹೋಗ್ತಿತ್ತು ಜೋರಾಗಿ ಹರ್ಷಿತಕ್ಕ? ಬ್ಯಾಂಕಿಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಿಡಿಸಿ ಮಕ್ಕೆ ಸಿತ್ ನೀನು ದುಡ್ಡ ಮನೆ ಕಟ್ತಾ ಇದ್ದೀವಿ, ಮನೆ ಕಟ್ಟಕ್ಕೆ ದುಡ್ಡು ಬೇಕು ಬಿಡಿಸ್ಕೊಂಡು ಕೊಡಮ್ಮ ಅಂದಿದ್ದಕ್ಕೆ ನೋಡಿ ಎಷ್ಟೊಂದು ಮಾತಾಡ್ತಾಳೆ, ಸಾವಿರ ಮಾತಾಡ್ತಾಳೆ. ಅಲ್ಲ ನೋಡಿ ನಮ್ಮಮ್ಮ ಏನು ಅನ್ಕೊಳತ್ತು, ದುಡಿಯಾರು ಯಾರಿದ್ದಾರೆ ಅಂತ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬಿಲ್ವಲ್ಲ ಆ ಹುಡುಗಿ. ಹೆಂಗೆ ಜೋರು ಮಾಡಿ ಹೆಂಗೆ ಹೋಗ್ತಾಳೆ. ನಮ್ಮ ವರ್ಷಿತ ಅದಕ್ಕೆ ಸರಿಯಾಗಿ 4 ಬಿಟ್ಲು. ಅವಳಿಗೆ ಇವತ್ತು ವದ್ಯ ಅಧಿಕಾರ ಐತೆ, ಯಾಕಂದರೆ ಸಾಕಿ ಬೆಳೆಸವಳಿ ಅವಳು 4 ನೇಳಪ್ಪ. ಅವಳಿಗೆ ಕಷ್ಟ ಸುಖ ಅಂದರೆ ಏನು ಅಂತ ಗೊತ್ತಿಲ್ಲ. ನಮ್ಮ ದೊಡ್ಡ ಪೀಳಿಗೂ ನಮ್ಮ ವರ್ಷಿತಗೆ ಬಲ್ ಚೆನ್ನಾಗಿ ಅನುಭವ ಆಗಿದ್ದು. ಜನ ನನ್ನ ಎಷ್ಟು ಅನ್ಸಿದ್ರು ಇವ್ರಿಗೆ ಅಲ್ಲೇ ಬುದ್ಧಿ ಬಂದಿತ್ತು. 4 ಜನ ಹೆಣ್ಣು ಹುಡುಗರು ಅಂತ ಎಷ್ಟು ಅನ್ಸಿದ್ರು ಅಂತ ಇವ್ರಿಬ್ರಳಿಗೆ ಗೊತ್ತು. ಅವ್ರ ಅಜ್ಜಿ ಅರ್ಧಡ ಮೈರ ಎಲ್ಲನ ಎಷ್ಟು ಅನ್ಸಿದ್ರು ಅಂತ ಹೇಳಿ ಇವ್ರು ಚೆನ್ನಾಗಿ ಗೊತ್ತೈತಿ. ಯಾಕಂದರೆ ಅವಳಿಂದ 4 ನೇಳಲ್ಲ, ಅದಕ್ಕೆ ಅವಳಿಗೆ ಏನೂ ಅನುಭವ ಇಲ್ಲ. ಇವರೇನೇ ಎತ್ತಿ ಆಡಿಸಿ ಬೆಳೆಸಿರೋದು. ನಮ್ಮ ವರ್ಷಿತ ಅಂತೂ ಬಿಡತ್ತ ಎಲ್ಲಾನ ಆ ಹುಡುಗಿನೇ ನೋಡ್ಕೊಂಡಿರೋದು. ನಾನು ಬಿಟ್ಟು ಕೂಲಿ ಹೋಗ್ತಿದ್ದೆ, ಅದೇ ಎಲ್ಲ ನೋಡ್ಕೊಂಬತ್ತು ಪಾಪ. ನೀರು ಒಯ್ಯೋದು ಎಲ್ಲ ಮಾಡೋದು ಉಣ್ಸೋದು ಎಲ್ಲಾನ. ಅವಳಿಗೆ ಸ್ವಲ್ಪನಾದ್ರೂ ಇವಾಗ ಅಕ್ಕ ಎಂಬುದು ಇದಿಲ್ಲ. ನನ್ನ ಒಯ್ತಾಳೆ ಅಂತಾಳೆ. ಒಯ್ಯೋ ಅಧಿಕಾರ ಐತಿ. ಇವತ್ತು ಮಗಳು ನೋಡ್ಕೊಂಡವಳು ಗೊತ್ತೇ ಅವಳು. ಇವತ್ತು ಹೆಂಗೆ ಕಷ್ಟ ಅನುಭವಿಸಿದಾಳೆ ನಮ್ಮ ವರ್ಷಿತ. ಕಷ್ಟ ಅನುಭವಿಸಿರೋದಕ್ಕೆ ಇವತ್ತು ಸುಮ್ಕ ಇದ್ದಾಳೆ. ಇವ್ರಿಗಾಲ ಇಬ್ಬರಳ್ದು ಅನುಭವ ಬಂದಿತ್ತು, ಅವ್ರಿಬ್ಬರಳು ಬಂದಿಟ್ಟು ಅನುಭವ ಇಲ್ಲ. ನಮ್ಮ ಸಂಗೀತನೂ ಒಂದಿಟ್ಟು ಪರವಾಗಿಲ್ಲ, ಆದರೆ ಇವಳಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅನುಭವಿಸಿಲ್ವಲ್ಲ. ಇವರೆಲ್ಲ ನೋಡ್ಯವ್ರೆ, ಅದಕ್ಕೆ ಇವ್ರಿಗೆಲ್ಲ ಗೊತ್ತಾಗುತ್ತೆ ಏನು ಎತ್ತ ನಮ್ಮ ಅಮ್ಮಗೆ ಎಷ್ಟು ಇದು ಮಾಡಿದ್ರು, ಅವಾಗ ಎಷ್ಟು ಕಷ್ಟ ಬಿದ್ವಿ, ಎಷ್ಟು ಬಡ್ತಾನ ಅಂತ ಹೇಳಿ ಎಲ್ಲ ಗೊತ್ತು ಇವ್ರಿಗೆ. ಅವಳಿಗೇನು ಗೊತ್ತಪ್ಪ. ಅವಳು ಇಲ್ಲಿರಲ್ವಂತೆ, ಬೇರೆ ಮನೆಗೆ ಹೋಗ್ತಾಳಂತೆ. ಕರ್ಕೊಂಡೋಗಿ ಬಿಡು ನಿಮ್ಮೂರಿಗೆ. ಹೋದ್ರು ಹೋಗ್ಲಿ, ಸ್ವಲ್ಪ ದಿನ ಇದ್ದು ಅಲ್ಲೆಲ್ಲ ಕಷ್ಟ ಬಿದ್ದು ಮಾಡ್ಕೊಂಡು ತಿಂದ್ರೇನೆ ಗೊತ್ತಾಗೋದು. ಅವಳು 1 ರೂಪಾಯಿ ಹೊರಕೋಗಿ ದುಡ್ದಿಲ್ಲ ಏನಿಲ್ಲ. ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ. ಅವಳು ಏನಪ್ಪ ಲಾಸ್ಟ್ ನೇಳಂತ ನಮ್ಮ ಅಮ್ಮ ಒಂದಿಷ್ಟು ಮುದ್ದಾಗಿ ಬೆಳೆಸಿದ್ರು. ಅವಳು ಏನೇನೋ ಬಿಡಪ್ಪ, ಯಾ ತಂಗಿಯರು ನೋಡಿಲ್ಲ. ಯಾತ ಕಷ್ಟ ಸುಖ ಅಂದರೆ ಏನು ಅಂತ ಅವಳಿಗೆ ಅರ್ಥ ಆಗಿಲ್ಲ. ನಮಗೆ ಗೊತ್ತು ಕಷ್ಟ ಸುಖ ಅಂದ್ರೆ ಏನು. ನಾವೆಲ್ಲ ತಂಗಿಯರು ನೋಡ್ಕೊಂಡಿರೋದಕ್ಕೂ ನಮಗೆ ಗೊತ್ತೈತಿ ಏನು ಬಡ್ತಾನ ಅಂದರೆ ಹಸುವಿನ ಬೆಲೆ ಏನು ಅಂತ ನಮಗೆ ಗೊತ್ತೈತಿ. ಆದರೆ ಅವಳಿಗೆ ಏನು ಗೊತ್ತಿಲ್ಲ. ಕರ್ಕೊಂಡೋಗಿ ಬಿಡು, ಅನುಭವಿಸ್ಲಿ. ನಾನು ಎಷ್ಟು ಹೇಳ್ತೀನಿ ಅಂತ ಕೇಳಲ್ಲ. ಬಿಡಿಸ್ಕೊಬತ್ತೀನಿ ಅಂತ ಹೇಳಿದಾಳಲ್ಲ, ತೀರಾ ಹಂಗೆ ಹೋಗ್ತೀನಿ ಅಂದರೆ ಏನು ಮನೆ ಐತೆ, ಸ್ವಲ್ಪ ದಿನ ಇರಲಿಲ್ಲ ಅವಳು. ಯಾಕೆ ಹೋಗ್ತೀನಿ ಅಂತ ಇದ್ದಾಳೆ. ಒಂದು ಸ್ವಲ್ಪ ಮನಸ್ಸು ಚೇಂಜ್ ಆಗ್ಬೇಕಂದ್ರೆ ಅಲ್ಲಿ ಹೋಗ್ಲೇಬೇಕು ಅವಳು. ಹೋಗ್ಬಿಟ್ಟು ಬರ್ತೀನಿ, ಏನು ಮನೆ ಐತಿ ಇರಲೇಳು ಅಷ್ಟೇ. ನಾನು ತಲೆ ಕೆಡಿಸ್ಕೊಂಬಲ್ಲ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದಮೇಲೆ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಣ ನಾನು. ಅಷ್ಟೇ ಕಣಪ್ಪ. ಒಳ್ಳೆ ಮಾತಿ ಬೆಲೆ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಹಂಗೆ ಮಾಡ್ಬೇಕಷ್ಟೇ. ಹೋಗ್ಲೇಳು ಅವಳು. ಯಾಕೆ ಹೋಗ್ತೀನಿ ಅಂತ ಇದ್ದಾಳೆ. ಹೋಗಿ ನೋಡಿ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಬಿಟ್ಟು ಬಾ ಕರ್ಕೊಂಡೋಗಿ. ಸರಿ ಆಯ್ತು ಕಣತ್ತೆ. ನಮ್ಮ ವರ್ಷಿತ 4 ತೀಡಕ್ಕೆ ಇವತ್ತು ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಅವಳಿಗೆ ಇವತ್ತು ಒದಿಯ ಅಧಿಕಾರ ಐತೆ ಅರ್ಷತಿಗೆ. ಯಾಕಂದರೆ ಅವಳು ಸಣ್ಣಳನ್ನ ಅವಳೇ ಎತ್ತಿ ಆಡಿಸಿ, ಅವಳೇ ಎತ್ಕೊಂಡು ಓಡಾಡಿರೋದು, ಅವಳೇ ಎಲ್ಲ ನೀರು ಒಯ್ದಿರೋದು, ಅವಳೇ ಉಣ್ಸಿರೋದು. ಹೆಂಗೆ ಒಂಥರ ಮಗಳು ನೋಡ್ಕೊಂಡವಳು 4 ನೇಳನ್ನ. ಆವಾಗ ನಮ್ಮ ದೀಕ್ಷನೇ ಲಾಸ್ಟ್. ಯಾಕಂದರೆ ಅವಳಿಗೆ ಅಷ್ಟೊಂದು ಅನುಭವ ಇಲ್ಲ. ಇವರಿಬ್ಬರಳಿಗೂ ವರ್ಷಿತಗೆ ಚೆನ್ನಾಗಿ ಅನುಭವ ಇತ್ತು. ಅವ್ರಿಗೆ ಬುದ್ಧಿನೂ ಇತ್ತು ಅವಾಗ. ಇವರಿಬ್ಬರಳು ಇನ್ನೂ ಸಣ್ಣರು. ನಮ್ಮ ಸಂಗೀತಗೂ ಒಂದು ಸ್ವಲ್ಪ ಪರವಾಗಿಲ್ಲ. ಯಾಕಂದರೆ ಇವಳು ಆದರೆ ಯಾರನ್ನೂ ನೋಡಲಿಲ್ವಲ್ಲ ನಮ್ಮ ದೀಕ್ಷಾ, ಅದಕ್ಕೆ ಗೊತ್ತಾಗಲ್ಲ ಏನು ಅಂತೇಳಿ. ಇವ್ರು ಮೂವರ್ಗಾಲೆ ಗೊತ್ತಾಗೋದಕ್ಕೆ ಸುಮ್ಕಿರ್ತಾರೆ. ಅಲ್ಲ ದುಡಿಯಾರು ಯಾರಿದ್ದಾರೆ ಎಂಬುದನ್ನು ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡು ಬೇಡ್ರಿ ಆ ಹುಡುಗಿ. ನೋಡು ಹೋಗ್ತೀನಿ ಅಂತಲೇ ಹೋಗ್ಲೇಳು. ಸ್ವಲ್ಪ ದಿನ ಹೋಗ್ಬೇಕು, ಮನಸ್ಸು ಚೇಂಜ್ ಮಾಡ್ತಾರೆ. ಹೋಗ್ಬೇಕು. ಇಲ್ಲೇ ಇದ್ದು ಹೋಗ್ತೀನಿ ಹೋಗ್ಬೋದು ಅಲ್ಲಿ ಹೆಂಗಿರ್ಬೋದು ಅಮ್ಮಂಗೆ ಆಗುತ್ತೆ. ಹೋಗಿ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಹೋಗ್ಲೇಳು. ಬಿಡತ್ತ ಹೋಗ್ಲಿ ಅಂತ ಎಷ್ಟೊಂದು ಸರಿಸ್ದಂಗೆಲ್ಲ ಅವಳು ಯಾಕೆ ಇದು ಮಾಡ್ತಾ ಇದ್ದಾಳೆ. ಕೇಳ್ದಂಗೆ ಒಡವೆ ಬೇರೆ ಹಾಕಿ ಬಂದಿದ್ದಾಳೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.